ಹಾಯ್ ಎವ್ರಿವನ್, ಈಗ ನಾವು ಎವರೇಜ್ ರಿಲೇಟೆಡ್ ಕ್ವಶನನ್ನು ನೋಡೋಣ. ಸೊ ಇಲ್ಲಿ 40 ಮಕ್ಕಳ ಸರಾಸರಿ ವಯಸ್ಸು 12 ಇದೆ. ಒಬ್ಬ ಶಿಕ್ಷಕರು ಸೇರಿದಾಗ ಅವರ ಸರಾಸರಿ ವಯಸ್ಸು 1 ಹೆಚ್ಚಾಗುತ್ತದೆ ಮತ್ತು ಹೊಸದಾಗಿ ಬಂದಂತಹ ಶಿಕ್ಷಕರ ವಯಸ್ಸನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾರೆ. ಸೊ ಇಲ್ಲಿ ಇದನ್ನು ಯಾವ ರೀತಿ ಮಾಡೋದಂದ್ರೆ 40 ಮಕ್ಕಳ ಸರಾಸರಿ ವಯಸ್ಸು ಎಷ್ಟು 12. ನೆಕ್ಸ್ಟ್ ಇನ್ನೊಬ್ಬರು ಸೇರಿದಾಗ ಅಂದಾಗ 40 + 1 ಏನಾಗುತ್ತೆ 41 ಆಗುತ್ತೆ. ಸೊ 1 ಸರಾಸರಿ ಹೆಚ್ಚಾಗುತ್ತದೆ ಅಂದಾಗ 12 + 1 ಏನಾಗುತ್ತೆ 13 ಆಗುತ್ತೆ. ಹೊಸ ಎವರೇಜ್ ಏನಾಯಿತು 13 ಆಯಿತು. ನೆಕ್ಸ್ಟ್ 40 ಮಕ್ಕಳ ಸರಾಸರಿ 12, 41 ಜನ ಆದಾಗ ಸರಾಸರಿ ಎಷ್ಟು 13. ಇವಾಗ ನಾವು ಶಿಕ್ಷಕರ ವಯಸ್ಸನ್ನು ಕಂಡುಹಿಡಿಬೇಕು. ಸೊ ಇಲ್ಲಿ ಫಸ್ಟ್ ಎವರೇಜ್ ಮತ್ತು ಲಾಸ್ಟ್ ಎವರೇಜ್ ಇದೆಯಲ್ಲ, ಅದರಲ್ಲಿ ನಾವು ಏನು ಮಾಡಬೇಕು, ಡಿಫ್ರೆನ್ಸನ್ನು ತಗೋಬೇಕಾಗುತ್ತೆ. ಸೊ 13 - 12 ಮಾಡಿದಾಗ 1 ಬರುತ್ತೆ. ನೆಕ್ಸ್ಟ್ ಓಲ್ಡ್ ನಂಬರ್ ಏನಿತ್ತು 40, ಶಿಕ್ಷಕರು ಬರೋಕಿನ ಮುಂಚೆ ಮಕ್ಕಳ ಸಂಖ್ಯೆ ಎಷ್ಟಿತ್ತು 40. ಸೊ 1 × 40 ಮಾಡಬೇಕು, 40 ಬರುತ್ತೆ. ನೆಕ್ಸ್ಟ್ ಇಲ್ಲಿ ಹೊಸದಾಗಿ ಬಂದಂತಹ ಸರಾಸರಿನ ನಾವು ಏನು ಮಾಡಬೇಕು, ಪ್ಲಸ್ ಮಾಡಬೇಕು. 40 + 13 ಮಾಡಿದಾಗ ಏನಾಗುತ್ತೆ 53 ಆಗುತ್ತೆ. ಸೊ ಇಲ್ಲಿ ಹೊಸದಾಗಿ ಬಂದು ಸೇರಿದ ಶಿಕ್ಷಕರ ವಯಸ್ಸು ಎಷ್ಟಾಗಿರ್ತದೆ 53 ಆಗಿರುತ್ತದೆ. ಅಥವಾ ನಾವು ಟ್ರೆಡಿಷ್ನಲ್ ಮೆಥಡಿಂದ ಮಾಡೋದಾದರೆ ಇಲ್ಲಿ 40 × 12 ಮಾಡಬೇಕು. ನೆಕ್ಸ್ಟ್ 41 × 13 ಮಾಡಬೇಕು. ಸೊ ದೊಡ್ಡದರಲ್ಲಿ ಚಿಕ್ಕದನ್ನು ಮೈನಸ್ ಮಾಡಬೇಕು. ಆವಾಗ ಡಿಫ್ರೆನ್ಸ್ ಏನು ಬರುತ್ತೆ ಅಲ್ಲಿ ಕೂಡ 53 ಬರುತ್ತೆ. ಸೊ ಈ ರೀತಿಯಾಗಿ ನಾವು ಶಿಕ್ಷಕರ ವಯಸ್ಸನ್ನು ಟ್ರೆಡಿಷ್ನಲ್ ಮೆಥಡ್ ಮೂಲಕ ಕಂಡುಹಿಡಿಬೋದು ಅಥವಾ ಟ್ರಿಕ್ ಮೂಲಕ ಕಂಡುಹಿಡ್ಬೋದು. ಟ್ರಿಕ್ ಮೂಲಕ ಕಂಡುಹಿಡಿಯುವಾಗ ನಮಗೆ ಈಸಿಯಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದು ಟ್ರೆಡಿಷ್ನಲ್ ಮೆಥಡ್ ಅಂದರೆ ಮಲ್ಟಿಪ್ಲಿಕೇಶನ್ ಮಾಡಿ ಸ್ವಲ್ಪ ಲಾಂಗ್ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಎವರೇಜ್ ಕೊಟ್ಟು ಮತ್ತು ಏಜನ್ನು ಕೇಳಿದಾಗ ಈ ರೀತಿಯಾಗಿ ನಾವು ಈಸಿಯಾಗಿ ಫೈಂಡ್ ಮಾಡ್ಬೋದು.